ನನಗೆ ಫೋನಿನ ಅವಶ್ಯಕತೆ ಯಾವತ್ತೂ ಬಂದಿಲ್ಲ, ಬರೋದೂ ಇಲ್ಲ. ನಂಗೆ ಬೇಕಾಗಿರೋರೆಲ್ಲರೂ ನನ್ನ ಕಣ್ಮುಂದೆನೇ ಇರುವಾಗ ನನಗೆ ಫೋನಿನ ಅವಶ್ಯಕತೆ ಏನಿರುತ್ತೆ ಹೇಳಿ? ನನಗೆ ಬೇಡ. ಅದು ಸರಿನೇ, ಆದ್ರೆ ಈ ಫೋನ್ ಯಾರಿಗೂ ಗೊತ್ತಿಲ್ಲದೆ ನಿನಗೆ ಕೊಡ್ತಾ ಇಲ್ಲ. ಮೊದಲು ನನ್ನ ಮಮ್ಮಿ ಹತ್ರ ಪರ್ಮಿಷನ್ ತಗೊಂಡೆ, ಗ್ರ್ಯಾನಿ ಹತ್ರ ಪರ್ಮಿಷನ್ ತಗೊಂಡೆ, ನಿನ್ನ ಮಮ್ಮಿ ಹತ್ರನೂ ಪರ್ಮಿಷನ್ ತಗೊಂಡಿದ್ದೀನಿ. ತಗೋ ಕಾವೇರಿ, ತಗೋ. ಕಾವೇರಿ, ತಗೋ ಕಾವೇರಿ. ತಗೋ ಕಾವೇರಿ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಕಾವೇರಿ. ಒನ್ ಸೆಕೆಂಡ್, ಈಗಲೇ ಬರ್ತೀನಿ. ಏನಿದು? ಒಂಥರ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ನಾನು ಹೋಗ್ತೀನಿ. ಯಾ, ಓಕೆ. ನಿಮ್ಮಿಬ್ರು ಮಧ್ಯೆ ಬಂದು ಡಿಸ್ಟರ್ಬ್ ಮಾಡದ್ನಾ? ಹೇ, ಹಾಗೆಲ್ಲ ಇಲ್ಲ ಮಯೂರಿ. ಸರ್ಪ್ರೈಸ್ ಆಗಿ ಫೋನ್ ಗಿಫ್ಟ್ ಕೊಟ್ಯಾ? ಕಾವೇರಿ ಕೈಯಲ್ಲಿರೋ ಸಿಂಬಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮಯೂರಿ. ನೀನ್ ಯಾವತ್ತೂ ಅದನ್ನ ನೋಡಿಲ್ವಾ ಮಯೂರಿ? ಏನ್ ಸಿಂಬಲ್ ಆದಿತ್ಯ? ಯಾವುದೋ ಡಿಸೈನ್ ತರ ಇತ್ತು. ನನಗನ್ಸುತ್ತೆ ಅದ್ಯಾವುದೋ ಅಚ್ಚೆ ಇರ್ಬೇಕು ಆದಿತ್ಯ. ಹಾ, ಇವನನ್ನ ಡೈವರ್ಟ್ ಮಾಡ್ಲಿಲ್ಲ ಅಂದ್ರೆ ಆ ಪೃಥ್ವಿ ಬರೋವರೆಗೂ ರಾಜ ಮುದ್ರೆ ಬಗ್ಗೆನೆ ಮಾತಾಡ್ತಿರ್ತಾನೆ. ಕಾವೇರಿ ನೀನ್ ಕೊಟ್ಟಿರೋ ಗಿಫ್ಟ್ ನ ಇಸ್ಕೊಂಡ್ಲು. ಆ ಹ್ಯಾಪಿನೆಸ್ ನ ಎಂಜಾಯ್ ಮಾಡೋದ್ ಬಿಟ್ಟು ಆ ಅಚ್ಚೆ ಬಗ್ಗೆ ಮಾತಾಡ್ತಿದ್ಯಲ್ಲ ಆದಿತ್ಯ. ಹೌದೌದು, ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಮಯೂರಿ. ತಗೋತಾಳೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಶಿ ಇಸ್ ವೆರಿ ಇನ್ನೋಸೆಂಟ್ ಗರ್ಲ್. ಫೋನ್ ಬೇಡ ಅಂತ ಹೇಳಿದಾಗ್ಲೇ ಗೊತ್ತಾಗ್ಬಿಡ್ತು. ಹೌದು ಆದಿತ್ಯ, ತುಂಬಾ. ಪೃಥ್ವಿ, ಕಾವೇರಿನ ರೆಡಿ ಮಾಡಿ ಫೋಟೋ ಶೂಟ್ ಮಾಡ್ಬೇಕು. ಫೋಟೋಸ್ನ ಅಮೆರಿಕ ಕಳಿಸ್ಬೇಕಂತೆ. ಸರಿ, ಕಾವೇರಿನ ರೆಡಿ ಮಾಡಿಸೋ ಜವಾಬ್ದಾರಿ ನಿಂದು, ಫೋಟೋ ಶೂಟ್ ನನ್ ಜವಾಬ್ದಾರಿ. ಮತ್ ನಾನು ಕಾವೇರಿ ನೋಡ್ಕೋ. ಓಕೆ ಓಕೆ. ಅಜ್ಜಿ, ಕಾವೇರಿನ ನಾನು ಮಾಡ್ರನ್ ಆಗಿ ರೆಡಿ ಮಾಡಿದ್ದೀನಿ. ಪೃಥ್ವಿ, ಹೋಗಿ ಕಾವೇರಿನ ಕರ್ಕೊಂಡ್ ಬಾ. ಸರಿ ರಾಜಮಾತೆ. ಅಲ್ಲಿ ನೋಡು, ಕಾವೇರಿ ಬರ್ತಿದ್ದಾಳೆ.
ಚೆನ್ನಾಗಿ ಕಾಣಿಸ್ತಿದೆ ಕಾವೇರಿ, ಬಾ. ಹೇಳಿದ್ನಲ್ಲ ಶ್ರವಂತಿ, ಕಾವೇರಿ ಯಾವ ಡ್ರೆಸ್ ಹಾಕೊಂಡ್ರು ಸುಂದರವಾಗಿ ಕಾಣ್ತಾಳೆ ಅಂತ. ಹೌದು ಗ್ರಾನಿ, ಈ ಡ್ರೆಸ್ಸಲ್ಲಿ ಕಾವೇರಿ ಪ್ರಿನ್ಸಸ್ ತರ ಇದ್ದಾಳೆ. ಹೆಜ್ಜೆ ಇಡೋದಕ್ಕೆ 10 ನಿಮಿಷ ಮಾಡಿದ್ಲು. ಇನ್ನು ಲೈಫ್ ಟೈಮ್ ನಡಿಬೇಕು ಅಂದ್ರೆ ಹೇಗಿರುತ್ತೋ ಏನೋ. ಯಾಕಂಟಿ ಹಾಗಂತೀರ? ಕಾವೇರಿ ಇಂಥ ಡ್ರೆಸ್ ಹಾಕ್ತಿರೋದು ಇದೇ ಮೊದಲನೇ ಸಲ, ಅದು ಕೂಡ ಆದಿತ್ಯನ್ಗೋಸ್ಕರ. ಅಭ್ಯಾಸ ಇಲ್ದಿರೋ ಬಟ್ಟೆ ಹಾಕೊಂಡ್ರೆ ಯಾರಿಗಾದ್ರೂ ಕಷ್ಟ ಆಗೇ ಆಗುತ್ತಲ್ವಾ? ಕಷ್ಟ ಆದ್ರೂ ಅದನ್ನ ಟ್ರೈ ಮಾಡಿದಾಳಲ್ಲ, ಅದು ಕಾವೇರಿ ಅಂದ್ರೆ. ನೀನೇನ್ ಭಯ ಪಡ್ಬೇಡ ಕಾವೇರಿ. ಪೃಥ್ವಿ, ನೀನ್ ಹೇಳಿದ್ದು ಕರೆಕ್ಟ್ ಆಗಿದೆ. ಪೃಥ್ವಿನ ಪಡ್ಕೋಬೇಕು ಅಂತಿದ್ದೆ, ಆದ್ರೆ ಅದೆಲ್ಲ ಆಗ್ತಿಲ್ಲ ಅಮ್ಮವ್ರೆ. ಪೃಥ್ವಿ ಮೇಲೆ ಗಾಢವಾದ ಪ್ರೀತಿ ಇದೆ, ಆದ್ರೆ ಇವರು ಕಲ್ಯಾಣಿನ ಪ್ರೀತಿಸ್ತಿರೋದ್ನ ನೋಡಿ ನನ್ಗೇನು ಹೇಳಕ್ಕಾಗ್ತಿಲ್ಲ. ಏನೋ ಮಿಸ್ ಆಗಿದೆ ಅನ್ನಿಸ್ತಿದ್ದೆ ಕಾವೇರಿ. ಒಂದೇ ಒಂದು ನಿಮಿಷ, ಬಂದ್ಬಿಡ್ತೀನಿ ನಾನು. ಈಗ ಪರ್ಫೆಕ್ಟ್ ಆಗಿದೆ. ಸರಿ, ಈಗ ನಿನಗೆ ವಾಕಿಂಗ್ ಸ್ಟೈಲ್ ಹೇಳ್ಕೊಡ್ತೀನಿ. ಆಮೇಲೆ ಆದಿತ್ಯನ ಜೊತೆ ಫೋಟೋ ಶೂಟ್ ಮಾಡ್ಬೋದು, ಸರಿನಾ? ಹೀಗಿಡ್ಬೇಕು ಕಾಲು. ಅಯ್ಯಯ್ಯೋ, ನಿಮ್ ಜೋಡಿ ಸೂಪರ್. Hey! Hey, Topi man. They're not lovers, okay? Hey guy, go. Go. ಸರ್, ಸ್ವಲ್ಪ ಹತ್ರ ಬನ್ನಿ. ಹತ್ರಕ್ಕೆ ಬನ್ನಿ. ಸ್ವಲ್ಪ ರೈಟಿಗೆ ಬನ್ನಿ.
ಸಾರಿ ಕಾವೇರಿ. ಏನು ಈ ಹುಡುಗಿ ನಾನು ಇಷ್ಟಪಟ್ಟಿದ್ದು ಕನಿಷ್ಠ ನಿನ್ನ ಮುಟ್ಟೋದಕ್ಕೂ ಬಿಡ್ತಿಲ್ವಲ್ಲೋ. ವಾಕಿಂಗ್ ಸ್ಟೈಲೇ ಇಲ್ಲ, ಲುಕ್ಸ್ ಆದ್ರೂ ಚೆನ್ನಾಗಿರುತ್ತೆ ಅಂದ್ರೆ ಅದು ಕೂಡ ಇಲ್ಲ. ಮಾಮ್, ಶ್ರವಂತಿ, ನೀನ್ ಯಾಕೆ ಹೀಗೆ ಯೋಚಿಸ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಒಂದ್ ಹುಡುಗಿ ಮೇಲೆ ಕೈ ಹಾಕಿದಾಗ ತಲೆ ಕೆಡ್ಸ್ಕೊಳ್ದೆ ಇರೋದು ಅಮೆರಿಕಲ್ ಕಾಮನ್ ಆಗಿರ್ಬೋದು, ಆದ್ರೆ ಇಂಡಿಯಾನಲ್ಲಿ ಅದು ತುಂಬಾ ತಪ್ಪಮ್ಮ. ಹಾ, ಮದುವೆಗೂ ಮುಂಚೆ ಆತರ ಮಾಡಬಾರ್ದು. ಮೇಲಾಗಿ ಅವಳು ಬೆಳ್ದಿರೋ ರೀತಿ ಬೇರೆ, ಆದಿತ್ಯ ಬೆಳ್ದಿರೋ ರೀತಿ ಬೇರೆ. ಇಬ್ರಲ್ಲೂ ಬಹಳ ವ್ಯತ್ಯಾಸ ಇದೆಯಲ್ಲ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಅಭ್ಯಾಸ ಆಗ್ಬಿಡುತ್ತೆ. ಇಲ್ಲೇನೋ ನಡೀತಾ ಇದೆ. ಜಗಳ ಆಡಿದ್ರೆ ಮದ್ವೆ ಮುರ್ದೋಗತ್ತೆ, ಮದ್ವೆ ಮುರ್ದೋದ್ರೆ ನನ್ಗೆ ಪ್ರಾಬ್ಲಮ್. ಆಂಟಿ, ಕಾವೇರಿ ಬಂಗಾರ. ನೀವು ಬಂದಿರೋ ದಿನನೇ ಒಂದ್ ಒಳ್ಳೆ ಡಿಸಿಷನ್ ತಗೊಳ್ಳಿ. ಹಾ ಹೌದು. ಆದಿತ್ಯ, ಕಾವೇರಿ ಬಗ್ಗೆ ನೀನೇನ್ ಅನ್ಕೊಂಡಿದ್ಯೋ ಅದು ಸರಿಯಾಗೇ ಇದೆ. ಇದೆಲ್ಲ ಕೇಳೋದಕ್ ಚೆನ್ನಾಗಿರುತ್ತೆ, ಆದ್ರೆ ಇಂಥ ಹುಡುಗಿ ಜೊತೆ ಸೊಸೈಟಿಯಲ್ಲಿ ತಿರ್ಗಾಡಿದ್ರೆ ಗೊತ್ತಾಗತ್ತೆ. ಹೈ ಹೀಲ್ಸ್ ಹಾಕೊಂಡು ನಡೆಯೋದಕ್ಕೂ ಕಷ್ಟಪಡ್ತಿರೋ ಈ ಹುಡುಗಿ ಯಾವತ್ತಿದ್ರೂ ಪ್ರಾಬ್ಲಮ್ ಅಲ್ವಾ? ಮಮ್ಮಿ, ನೀನು ಯಾಕೆ ಈ ಥರ ಫೂಲಿಶ್ ಆಗಿ ಮಾತಾಡ್ತಾ ಇದೀಯಾ? ನೀನು ಹೇಳ್ದಾಗ ನಾನು ಸೊಸೈಟಿ ಜೊತೆ ಸಂಸಾರ ಮಾಡಲ್ಲ. ಆದಿತ್ಯ, ನಿನ್ನ ಇಷ್ಟಕ್ಕೆ ನಾನು ಯಾವತ್ತಾದ್ರೂ ಅಡ್ಡಿ ಬಂದಿದ್ದೀನ? ನಿನ್ನ ಇಷ್ಟನೇ ನನ್ನ ಇಷ್ಟ. ಫೋಟೋಶೂಟ್ ಆದ್ಮೇಲೆ ಫೋಟೋಸ್ ಎಲ್ಲ ನನಗೆ ಕಳಿಸಿದ್ರೆ ನಾನು ನಿಮ್ಮ ಅಪ್ಪನ ಕಳಿಸ್ತೀನಿ. ಅದಾದ್ಮೇಲೆ ವಿಲ್ ಟೇಕ್ ಅ ಕಾಲ್. ಮಮ್ಮಿ, ನಾನು ಆಲ್ರೆಡಿ ಕಾಲ್ ತಗೊಂಡಿದ್ದೀನಿ. ಓ ದೇವ್ರೆ, ನಿರ್ಧಾರ ತಗೋತಾರ. ನಿಮ್ ಎಲ್ರಿಗೂ ನಮ್ಮ ಮಮ್ಮಿ ಕಡೆಯಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ. ಆದಿತ್ಯ, ನನ್ನ ಮಮ್ಮಿನ ಯಾರು ತಪ್ಪಾಗಿ ತಿಳ್ಕೊಬೇಡಿ. ನೀವೆಲ್ಲ ಹೇಳೋ ಹಾಗೆ ಕಾವೇರಿ ಬಂಗಾರ ಆದರೆ ನನ್ನ ಮಮ್ಮಿ ಕೂಡ ಬಂಗಾರನೇ. ಐ ಆಮ್ ರಿಯಲಿ ಸಾರಿ ಕಾವೇರಿ. ಇಲ್ಲಿವರೆಗೂ ನಾನು ಮಾಡಿದ್ದು ಕೂಡ ಏನೋ ಕ್ಯಾಶುಯಲ್ ಆಗಿ ಮಾಡಿದೆ ಅಷ್ಟೇ, ಆದ್ರೆ ಬೇಕು ಅಂತ ಮಾಡಿಲ್ಲ. ಆದಿತ್ಯನ್ ನೋಡ್ತಿದ್ರೆ ಪಾಪ ಅನಿಸ್ತಿದೆ. ನನಗಿಷ್ಟ ಇಲ್ದಿರೋ ಮನೆಗೆ ನನ್ನನ್ನ ಸೇರಿಸ್ಬೇಕು ಅಂತ ನೋಡ್ತಿದ್ದಾನೆ. ಇಲ್ಲ ಅಂತ ನಂಗೆ ಹೇಳಕ್ ಆಗ್ತಿಲ್ಲ, ಆದ್ರೆ ನಂಗೆ ಒಪ್ಕೊಳಕ್ಕೂ ಆಗ್ತಿಲ್ಲ. ಕೂಲ್ ಬ್ರೋ. ನೀನು ಕಾವೇರಿನ ಫೋಟೋದಲ್ಲಿ ನೋಡಿ ಇಷ್ಟಪಟ್ಟಿದ್ರು, ಕಾವೇರಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಮ್ಮ, ನನ್ಗೊಂಥರ ಆಗ್ತಿದೆ. ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಆಯ್ತು, ನೀನ್ ಹೋಗಮ್ಮ. ಕಾವೇರಿ, ನಿನ್ ಮನ್ಸಲ್ಲಿ ಏನಾದ್ರೂ ಅನುಮಾನ ಇದ್ರೆ ನನ್ನ ಹತ್ರ ಹೇಳು. ಹಾ, ಹೇಳಮ್ಮ, ನಿನ್ ಮನ್ಸಲ್ಲಿ ಏನಾದ್ರೂ ಇದ್ರೆ. ನನಗೆ ಆದಿತ್ಯನ್ ನೋಡ್ತಿದ್ರೆ ನಿನ್ನ ಜೀವನ ಅದ್ಭುತವಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ಇದಕ್ಕಿಂತ ಒಳ್ಳೆ ಆಪ್ಷನ್ ಸಿಗಲ್ಲ ಅನ್ನಿಸ್ತಾ ಇದೆ. ನನ್ನ ಕಣ್ಮುಂದೆ ನಿಮ್ಮಿಬ್ಬರ ಮದುವೆ ಆದ್ರೆ ನನಗಾಗೋ ಸಂತೋಷ ಅಷ್ಟಿಷ್ಟಲ್ಲಮ್ಮ. ನನ್ನ ಕೈಯಿಂದಾನೇ ನಿನ್ನ ಮದುವೆ ನಡಿಬೇಕು. ಹೌದು ಕಾವೇರಿ, ನಿನ್ಗೋಸ್ಕರ ಪಾಪ ಆದಿತ್ಯ ಬಸ್ಕಿ ಕೂಡ ತೆಗೀತಿದ್ದಾನೆ. ನನಗೆ ಯಾಕೋ ನಿನ್ ಕನಸಲ್ಲೂ ಕೂಡ ಅವನ್ ಕಷ್ಟ ಕೊಡಲ್ಲ ಅನಿಸ್ತಿದೆ. ಆದ್ರೆ ನೀವಿಬ್ರು ಮಾತ್ರ ಇಲ್ಲೇ ಇರಬೇಕು.
ಅಮ್ಮವ್ರೆ, ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ಕಾವೇರಿ, ನೀನ್ ಇಲ್ಲಿ ಕೂತಿದ್ಯಾ? ಬೆಳಗ್ಗೆ ತೆಗ್ದಿದ್ವಲ್ಲ, ಆ ಫೋಟೋಸ್ ಬಂದಿದೆ. ಇರು, ಇನ್ನೊಂದು ಫೋಟೋ ಇದೆ. ಇಲ್ಲ, ಇನ್ನೂ ಇದೆ. ನಾವು ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ವಕೀಲ್ ಸಾಹೇಬ್ರೆ. ನಾನು ಫೋಟೋದಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತೀನಿ, ಆದ್ರೆ ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ. ಒಂದ್ ಸೆಕೆಂಡ್ ಕಾವೇರಿ. ನೋಡು ನೋಡು ಕಾವೇರಿ, ನೋಡು, ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನನ್ಗೆ ಈ ಫೋಟೋಸ್ ನೋಡ್ತಿದ್ರೆ ನಿಜಕ್ಕೂ ನೀನೇನ ಇದು ಅಂತ ಅನುಮಾನ ಬರ್ತಾ ಇದೆ ನನಗೆ. ನೀನು ಟ್ರೆಡಿಷನಲ್ ಲುಕ್ ಅಷ್ಟೇ ಅಲ್ಲ, ನಿಜವಾಗ್ಲೂ ಮಾಡರ್ನ್ ಲುಕ್ಕಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೀಯ. ಅದರಲ್ಲೂ ಈ ಫೋಟೋದಲ್ಲಂತೂ ಬೇರೆ ಲೆವೆಲ್. ಕಾವೇರಿ, ಏನಾಯ್ತು ನಿನಗೆ? ಯಾಕೆ ಅಳ್ತಾ ಇದೀಯಾ? ಅಂದರೆ ಮದುವೆ ಆದಮೇಲೆ ಎಲ್ಲರನ್ನೂ ಬಿಟ್ಟು ಹೇಗಿರೋದು ಅಂತ ಯೋಚಿಸ್ತಾ ಇದೆಯಾ? ಬೇಕಾಗಿರೋರ್ನ ಬಿಟ್ಟು ದೂರ ಹೋಗ್ತಿರೋದಕ್ಕೆ ನೋವು ಪಡ್ಲು. ಯಾವತ್ತಾದ್ರೂ ಒಂದಿನ ಒಂದಾಗ್ತೀವಿ ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ. ಒಂದು ಗೊತ್ತಾಗದೆ ಬರ್ತಿರೋ ಕಣ್ಣೀರಿದು ಸಾಹೇಬ್ರೆ. ಹಾಗೆ ನೊಂದ್ಕೋಬೇಡ ಕಾವೇರಿ. ಆದಿತ್ಯ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಮ್ಮೆಲ್ರೂ ಮರ್ಸೋಷ್ಟು ನಿನ್ನ ಪ್ರೀತಿಸ್ತಾನವನು. ನನ್ ಮನ್ಸಿಂದ ನಿಮ್ಮನ್ನ ಮರೆಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಸಾಹೇಬ್ರೆ, ಸಾಧ್ಯ ಇಲ್ಲ. ಸ್ವಲ್ಪ ದಿನ ಆದ್ಮೇಲೆ ರಾಜಮಾತೆ ಆದಿತ್ಯನ ಹತ್ರ ಮಾತಾಡಿ ಇಲ್ಲೇ ಯಾವ್ದಾದ್ರು ಕಂಪ್ನಿ ಶುರು ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ನಾವೆಲ್ಲ ಒಟ್ಟಿಗೆ ಇರಬಹುದು. ಏನಂತೆ ಕಾವೇರಿ? ಆಕ್ಚುಲಿ ಎಲ್ರಿಗಿಂತ ಮೊದಲು ನೀನ್ ಎಸ್ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಈ ಮದುವೆ ನಡೆಯಲ್ಲ. ಈಗ ಬಿಟ್ರೆ ಮತ್ತೆಂತ ಸಂಬಂಧ ಸಿಗೋದು ತುಂಬಾ ಕಷ್ಟ ಅನ್ಸುತ್ತೆ ಕಾವೇರಿ. ಈ ವಿಷಯನ ಸ್ವಲ್ಪ ಬದಿಗಿಡಿ ಸಾಹೇಬ್ರೆ. ನನ್ ಬಗ್ಗೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ? ಅಂದ್ರೆ ಎಲ್ರಿಗಿಂತ ಈ ಫ್ರೆಂಡ್ ಒಪಿನಿಯನ್ನೇ ಮುಖ್ಯನಾ? ನಿಜನಾ? ಸರಿ, ಹೇಳ್ತೀನಿ ಇರು. ನೀನು ಮದುವೆ ಮಾಡ್ಕೊಂಡು ಹ್ಯಾಪಿಯಾಗಿದ್ರೆ ಸಂತೋಷ ಪಡೋ ವ್ಯಕ್ತಿಗಳಲ್ಲಿ ನಾನೇ ಮೊದಲನೇವನಾಗಿರ್ತೀನಿ. ಸರಿ ವಕೀಲ್ ಸಾಹೇಬ್ರೆ. ಅದು ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ವಾ? ನಿಮ್ಮ ಅಮ್ಮನೇ ಹೇಳಿದ್ದು. ಅಲ್ಲಿ ದೇವ್ರ ಮುಂದೆ ಏನೇ ಕೋರ್ಕೊಂಡ್ರು ನಡೆಯುತ್ತಂತಲ್ಲ. ನನಗೆ ಅದು ನಿಮ್ಮ ಅಮ್ಮನೇ ಹೇಳಿದ್ದು. ನಿನ್ನ ಮದುವೆ ಬಗ್ಗೆ ಬೇಡ್ಕೋತಿದ್ದಾರಂತೆ. ಕಾವೇರಿ, ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಿದೆ ಅಲ್ವಾ? ನೀನು ಹೋಗಿ ರೆಸ್ಟ್ ಮಾಡಿ ಇವಾಗ. ಸರಿ ವಕೀಲ್ ಸಾಹೇಬ್ರೆ.